ನಮಸ್ಕಾರ ಗುರು. ಏನು ಸಮಾಚಾರ? ಇವತ್ತಿನ ಸಮಾಚಾರ ಬಂದು ಹ್ಞೂ ಹೇಳ್ತಿದ್ದಂಗೆ ಓಡೋಗ್ಬೇಡ, ಫಸ್ಟ್ ಕೇಳಿಸ್ಕೊ. ಇದರಿಂದ ನಿನಗೆ, ನಿನ್ನ ಫ್ರೆಂಡ್ಸ್ಗೆ, ನಿನ್ನ ಲವ್ವರ್ಗೆ ಯಾರಿಗೆ ಬೇಕಾದ್ರೂ ಹೆಲ್ಪ್ ಆಗ್ಬೋದು. ಫಸ್ಟ್ ಕೇಳಿಸ್ಕೊ. ನನಗೆ ಗೊತ್ತು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ ಅಂತ, ಬಟ್ ಕೇಳಿಸ್ಕೊಂಡು ಹೋಗು. ಆ್ಯಕ್ಚುಲಿ ಇವತ್ತು ನೈಟು ನನ್ನ ಜೊತೆ ಒಂದು ಸ್ಕ್ಯಾಮ್ ನಡಿಬೇಕಾಯಿತು. ಬಟ್ ಈ ಸ್ಕ್ಯಾಮ್ ನನಗೆ ಆಲ್ರೆಡಿ ಆಗಿತ್ತು. ಸೊ ಅದರಿಂದ ನಾನು ಫಸ್ಟೇ ಏನು ಮಾಡಿದೆ, ನನ್ನ ಕ್ಯಾಮ್ರಾನ ಕ್ಲೋಸ್ ಮಾಡಿದೆ. ಒಂದು ಕ್ಲಿಪ್ ಬರ್ತಾ ಇದೆ ನೋಡಿ. ಆ ಕ್ಲಿಪ್ಪನ್ನು ನೋಡಿದ್ರೆ ನಿಮಗೆ ಏನು ಎತ್ತ ಅಂತ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಅದನ್ನು ನೋಡಿದ ಮೇಲೆ ಮಿಕ್ಕಿದ್ದು ನಾನು ಹೇಳ್ತೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕ್ಲಿಪ್ಪಲ್ಲಿ ಬೆಳಗಿನ ಜಾವ 3:30 4 ಗಂಟೆಗೆ ನನಗೊಂದು ಫೇಸ್ಬುಕ್ಕಿಂದ ಕಾಲ್ ಬರುತ್ತೆ. ಫಸ್ಟು ಮೆಸೇಜ್ ಬರೋಲ್ಲ, ಫಸ್ಟ್ ಕಾಲ್ ಬರುತ್ತೆ. ನಾನು ಆ ಕಾಲ್ನ ರಿಸೀವ್ ಮಾಡ್ತೀನಿ, ಬಟ್ ನನಗದು ಗೊತ್ತಾಗೋಗುತ್ತೆ ಅದು ಬೇರೆ ಥರ ಸ್ಕ್ಯಾಮ್ ಅಂದ್ಬಿಟ್ಟು. ಅದಾದಮೇಲೆ ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇದು ಆಲ್ರೆಡಿ ನನಗೊಂದ್ಸರಿ ಆಗಿತ್ತು. ಅದೇನು ಅಂತಲೂ ಹೇಳ್ತೀನಿ. ಅದಾದಮೇಲೆ ಅಲ್ಲಿ ಮೆಸೇಜ್ಗಳು ಬರುತ್ತಲ್ಲ, ಆ ಮೆಸೇಜ್ ಆದಮೇಲೆ ಮತ್ತೆ ವೀಡಿಯೋ ಕಾಲ್ ಒಂದು ಬರುತ್ತೆ. ಅದರಲ್ಲಿ ಏನಾದರೂ ಅಪ್ಪಿ ತಪ್ಪಿ ನೀವು ಜಸ್ಟ್ ಈ ಥರ ಫೋನಲ್ಲಿ ಫೇಸ್ ತೋರಿಸ್ಬಿಟ್ರೆ ಸಾಕು, ನಿಮ್ಮ ಲೈಫ್ನ ಹದ್ದುಗೇಡ್ಸಿಟ್ಬಿಡ್ತಾರೆ. ಇದರಿಂದ ನಾನು ನಿಜ ಹೇಳ್ತೀನಿ, ಇದನ್ನು ಶೇರ್ ಮಾಡು ಅಂತ ಕೇಳಲ್ಲ, ಬಟ್ ಈ ವಿಷಯ ನಿನ್ನ ಫ್ರೆಂಡಿಗೆ ಹೇಳು. ಯಾಕಂದರೆ ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಈ ಸ್ಕ್ಯಾಮ್ನ ಅಂದರೆ, ಈ ಕಡೆಯಿಂದ ಇವಾಗ ಯಾವುದೋ ಫೋನ್ ಬಂದು ನಾವು ಎತ್ತಿಟ್ಕೊತೀವಿ, ಮುಂದೆಗಡೆ ನಮ್ಮ ಫೇಸ್ ಇವಾಗ ಕಾಣಿಸ್ತಿದೆಯಲ್ಲ, ಇದ್ರ ಕೆಳಗಡೆ ಯಾವುದೋ ಒಬ್ಬರು ನ್ಯೂಡ್ ಆಗಿರೋರನ್ನ ನಿಲ್ಲಿಸ್ಬಿಟ್ಟು ಒಂದು 3-4 ಸೆಕೆಂಡು ನೀನು ಅದೇನು ಅಂತ ನೋಡೋಷ್ಟರಲ್ಲೇ ನೀನು ವಿಡಿಯೋ ಕ್ಯಾಪ್ಚರ್ ಆಗಿರುತ್ತೆ. ಕ್ಯಾಪ್ಚರ್ ಆದಮೇಲೆ ಇದು ಬರೀ ಫೇಸ್ಬುಕ್ಕಲ್ಲ, ಇನ್ಸ್ಟಾಗ್ರಾಮಲ್ಲೂ ನಡೀತಾ ಇದೆ ಇದು. ಸೊ ಪ್ಲೀಸ್ ಕೇರ್ಫುಲ್ ಆಗಿರಿ. ಅದನ್ನ ಇಟ್ಕೊಂಡು ಫಸ್ಟ್ ನಿನ್ಗೆ ಅದನ್ನು ವೀಡಿಯೋ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡಿದ್ಮೇಲೆ ಅದರಿಂದ ನೀನು ದುಡ್ಡು ಕೇಳ್ತಾರೆ, 10,000 ಕೊಡು ಇಲ್ಲ ಡಿಲೀಟ್ ಮಾಡ್ತೀನಿ ಅಂತ. ಇವರು ನೀನು ಅನ್ಕೊತೀಯ ಆಗಲ್ಲ ಅಂದ್ಬಿಟ್ಟು ಅಂತ, ಬಟ್ ನಾನು ಹೇಳ್ತೀನಿ ನೋಡು, ಫಸ್ಟೇ ನಿನ್ನ ಫ್ರೆಂಡ್ ರಿಕ್ವೆಸ್ಟಲ್ಲಿ ನಿನ್ನ ಫೋಟೋಗೆ ಯಾರ್ಯಾರು ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಿ ಕೊಡ್ತಾರೆ. ಆ ಗ್ರೂಪಲ್ಲಿ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಹೊಡಿತಾರೆ. ಇದರಿಂದ ನನ್ನ ಫ್ರೆಂಡ್ ಸೂಸೈಡ್ಗೂ ಟ್ರೈ ಮಾಡಿದ್ದ. ಸೊ ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಕೇರ್ಫುಲ್ ಆಗಿರಿ. ಆ ವಿಡಿಯೋದಲ್ಲೇ ಕ್ಲಾರಿಟಿಯಾಗಿ ತೋರಿಸ್ತೀನಿ ನೋಡಿ. ಅವ್ರೇನಿಲ್ಲ, ಜಸ್ಟ್ ಫೇಸ್ ತೋರಿಸಲ್ಲ, ಫುಲ್ ನ್ಯೂಡಾಗಿ ಬಟ್ಟೆಲ್ಲ ಬಿಚ್ಕೊಂಡಿದ್ಬಿಟ್ಟು ಈ ಥರ ಒಂದು ದೊಡ್ಡ ಸ್ಕ್ಯಾಮ್ ನಡೀತದೆ. ನೀವು ಅನ್ಕೋಬೋದು ಅದು ಹಂಗಲ್ಲ ಅಂತ. ಇವರು ಟಾರ್ಗೆಟ್ ಮಾಡ್ತಿದ್ದೆ ಬಂದು ನಮ್ಮ ಈ ಕರ್ನಾಟಕದವ್ರನ್ನ. ಯಾಕೆ ಅಂದರೆ ತುಂಬ ಹೆದರ್ಕೊತವ್ರೆ, ಮನೆಯವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ, ಮರ್ಯಾದೆ ಹೋಗ್ಬಿಟ್ರೆ ಅಂತ. ಸೊ ಈ ಥರ ಸ್ಕ್ಯಾಮಿಗೆ ಬಲಿ ಹಾಕೋಬೇಡಿ. ಗೊತ್ತಿಲ್ದಿರೋ ಯಾರೇ ಕಾಲ್ ಮಾಡಿದ್ರು ನಿಮ್ಮ ಫ್ರಂಟ್ ಕ್ಯಾಮ್ರಾನ ಫಸ್ಟು ಕ್ಲೋಸ್ ಮಾಡಿಕೊಂಡು ಆಮೇಲೆ ಕಾಲ್ ಪಿಕ್ ಮಾಡಿ ದಯವಿಟ್ಟು. ನನಗಿದು ಒಂದು 2 ಇಯರ್ಸ್ ಬ್ಯಾಕ್ ಆಗಿತ್ತು, ಬಟ್ ನಾವು ಗೊತ್ತಲ್ಲ, ಬಂದ ಮಾತ್ರ ಕಿತ್ಕೊಳ್ರಿ ಅಂತ ನಿಂತ್ಕೊಬಿಡ್ತೀವಿ. ಬಟ್ ಇದೇ ನನ್ನ ಫ್ರೆಂಡ್ಗಾಯಿತು. ಫಸ್ಟ್ 5,000 ಕೇಳಿದ್ರು, ಅವನು ಹಂಗೂ ಹಿಂಗೂ ಮಾಡಿಕೊಟ್ಟ. ಒಂದು ಸರಿ ದುಡ್ಡು ಕೊಟ್ರಿ ಅಂದರೆ ಮುಗೀತು ನಿಮ್ಮ ಕತೆ. ನಿಮ್ಮ ಹತ್ರ ಕಿತ್ಕೊತಾನೆ ಇರ್ತಾರೆ, ಅದನ್ನು ತೋರಿಸಿ ತೋರಿಸಿ ತೋರಿಸಿ. ನಮಗೆ ನೋಡು, ನಮ್ಮ ಒಂದೇ ಒಂದು ಹೇಳ್ತೀನಿ, ಈ ಥರ ಇನ್ ಕೇಸ್ ಹಿಂಗೆ ಆದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಏನು ಗೊತ್ತಾ, ಬಿಟ್ಬಿಡಿ, ಏನಾಗುತ್ತಾಗಲಿ ಅಂದ್ಬಿಟ್ಟು. ಮರ್ಯಾದೆ ಗಿರಿಯಾದೆ ಆ ಥರ 1,000 ಇದು ಮಾಡಿ ಸ್ಕ್ಯಾಮ್ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ನೀವೇನೋ ಒಂದು ಸರಿ ದುಡ್ಡು ಕೊಟ್ಟರೆ ಸೀರಿಯಸ್ಸಾಗಿ ಫಸ್ಟ್ 5,000, 10,000, ಆಮೇಲೆ 50,000 ಕೊಡು. ನನ್ನ ಫ್ರೆಂಡ್ ಹಿಂಗೇನೆ, ಎಲ್ಲಿ ಅವ್ರ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೋ, ಎಲ್ಲಿ ಅವ್ನ ಮರ್ಯಾದೆ ಹೋಗ್ಬಿಡುತ್ತೋ ಅಂತ 50,000 ಕೊಟ್ಟ. ಬಟ್ ಇದನ್ನು ಯಾರು ನಾವು ಹೇಳ್ಕೊಳಕ್ಕಾಗಲ್ಲ, ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ, ಅವ್ರು ಯಾರು ಅಂತ ಗೊತ್ತಿರಲ್ಲ. ಅದಾದಮೇಲೆ ನಾವು ಹೇಳಿದ್ವಿ, ಮಾಡ್ಕೊಂಡ್ರೆ ಮಾಡ್ಕೋ, ಹೋಗು, ನೀನು ತೊಗೊಂಡು ಇನ್ಸ್ಟಾಗ್ರಾಮ್ಗೆ ಹಾಕ್ತೀನಿ, ಫೇಸ್ಬುಕ್ ಹಾಕ್ತೀನಿ,
ಸಿಕ್ಕಾಬಿಟ್ಟೆ ಹೆದರಿಸ್ತಾರೆ. ಇದು ಬರೀ ಹುಡುಗರಿಗೆ ಅಂತಲ್ಲ, ಹುಡುಗಿರಿಗೂ ಆಗ್ತಾಯಿದೆ. ಎತ್ತಿದ ತಕ್ಷಣ ಕೆಳಗಡೆ ಅವರು ಬೇರೆ ಹತ್ರ ನೀಡೋಕೆ ತೋರಿಸ್ಬಿಟ್ಟು ಆ ವಿಡಿಯೋ ಇಟ್ಕೊಂಡು ನಿನ್ನ ಜೊತೆ ವಿಡಿಯೋ ಕಾಲ್ ಮಾತಾಡ್ತಿದ್ದೆ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡೋ ಥರ ಆಗುತ್ತೆ. ಸೊ ಕೇರ್ಫುಲ್ಲಾಗಿರಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ. ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೆಕ್ಸ್ಟು ಈ ಥರ ಆಗಬಾರ್ದು. ಥ್ಯಾಂಕ್ ಯು.